ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನ್ ಭಾವಿಸ್ತೀನಿ. ಈಗ ನನ್ ಮಗಳು ಮಾತಾಡೋ ಸಮಯ. ಹಾಯ್ ಹೇಳು. ಹಾಯ್ ಎಲ್ರು ಹೇಗಿದ್ದೀರಾ? ಕಡೆ ಎಲ್ರು ಹೇಗಿದ್ದೀರಾ ಹೇಳು. ಏಯ್ ಹೇಗಿದ್ದೀರಾ? ಕಡೆ ಥ್ಯಾಂಕ್ ಯು. ತುಂಬಾ ದಿನಗಳ ನಂತರ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದೆ. ಇದು ಏನು ಅಪ್ಪ ಕೈಮಾ ಮತ್ತೆ ಬಿರಿಯಾನಿ ತೋರಿಸ್ತಾ ಇದ್ದಾಳಂತ ಅನ್ಕೊಂಡ್ರ. ಆಕ್ಚುಲಿ ನನ್ಗೋಸ್ಕರ ಪ್ರವಿ ರಿಲೇಟಿವ್ ಒಬ್ರು ನಂಗೆ ಇಷ್ಟ ಅಂತ ಕೈಮಾ ಹಾಗೆ ಬಿರಿಯಾನಿ ಉಪ್ಪಿನಕಾಯಿ ಮತ್ತೆ ಹಾಗೆ ತಿರುಪತಿ ಲಡ್ಡು ಕೂಡ ನಂಗೆ ಕ್ರೇವಿಂಗ್ಸ್ ಆಗಿತ್ತು. ಸೊ ಅವರು ಹೋಗಿದ್ರು. ಸೊ ನನ್ಗೋಸ್ಕರ ಇದೆಲ್ಲ ಮಾಡಿ ಅದ್ರ ಜೊತೆ ಕಳ್ಸಿದ್ರು. ಸೊ ನಂಗೆ ಫೈನಲಿ ಲಡ್ಡು ಸಿಕ್ತು. ತಿರುಪತಿ ತುಂಬಾ ದಿನದಿಂದ ಆಸೆ ಪಟ್ಟಿದ್ದೆ. ಸೊ ಇವಾಗ ಸಿಗೋ ತರ ಆಯ್ತು. ಆಕ್ಚುಲಿ ಏನ್ ಗೊತ್ತಾ, ಪ್ರೆಗ್ನೆಂಟ್ ಇರೋರಿಗೆ ಎಲ್ರು ಊಟಕ್ಕೆ ಏನಕ್ಕೆ ಕರೀತಾರೆ ಅಂದ್ರೆ ಅದು ಒಂದ್ ರೀಸನ್ ಇದೆ. ಪ್ರೆಗ್ನೆಂಟ್ ಇರೋರ್ಗೆ ಏನಾದ್ರು ನಾವು ಊಟ ಅವ್ರಿಗೆ ಇಷ್ಟಪಟ್ಟಿದ್ ಮಾಡ್ಕೊಟ್ರೆ 10 ಜನರ ಬ್ರಾಹ್ಮಣರ ಊಟ ಹಾಕ್ದಂಗಂತೆ. ಸೊ ಅಷ್ಟು ಪುಣ್ಯ ಸಿಗುತ್ತೆ. ಸೊ ಇವ್ರಿಗೂ ಸಿಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಸೊ ನಾನ್ ನಿಮ್ಮೆಲ್ರಿಗೂ ಹೇಳಿದ್ದೆ ಪ್ರವಿ ಹೇಗೆ ರಿಕವರಿ ಆಗ್ತಾ ಇದ್ದಾನೆ ವಿಡಿಯೋ ಮಾಡ್ತೀನಿ ಅಂತ. ಸೊ ಅವ್ನ್ ರಿಕವರಿ ಆಗ್ಲಿಕ್ಕೆ ಇದೇ ಒಂದು ರೀಸನ್. ಅವ್ನ್ ಡೈಲಿ ಅವಳಿ ಬೀಜನ ಕುಡಿತಾ ಇದ್ದಾನೆ. ಹಾಗೆ ಮೊಳಕೆ ಕಟ್ಟಿದ ಕಾಳು ಆಯ್ತು, ಆಲ್ಮಂಡು ಇದೆಲ್ಲ ತಿಂತಾನೆ. ಬನ್ನಿ ಯಾವ ತರ ಅವಳೆ ಬೀಜನ ನಾನು ಮಾಡ್ಕೊಡ್ತೀನಿ ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ. ಮೊದ್ಲಿಗೆ ರಾತ್ರಿನೇ ನೆನೆ ಇಟ್ಟಿರೋ ಅವಳೆ ಬೀಜನ ತಗೊಂಡ್ಬಿಟ್ಟು ಮಾರ್ನಿಂಗ್ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ಅದರಲ್ಲಿ ಜಾಗ್ರಿನ ಸೇರಿಸ್ಕೊತೀನಿ. ಲಾಸ್ಟ್ ಅಲ್ಲಿ ಇದಕ್ಕೆ ಮಿಲ್ಕ್ ಮತ್ತೆ ತುಪ್ಪನ ಆಡ್ ಮಾಡ್ಕೊಂಡು ಕುಡಿಬಹುದು. ಹಂಗೆ ಕೂಡ ಕುಡಿಬಹುದು. ಸೊ ನಾನಿದ್ ಪ್ರವಿಗೆ ಜಸ್ಟ್ ಮಿಲ್ಕ್ ಅಥವಾ ಒಂದೇ ತುಪ್ಪ ಒಂದೊಂದೇ ಹಾಕೊಡ್ತೀನಿ. ಮಿಲ್ಕ್ ಮಾತ್ರ ಡೈಲಿ ಹಾಕಿ ಮಾಡ್ಕೊಡ್ತಾ ಇದ್ದೀನಿ. ಸೊ ಮಿಲ್ಕ್ ಹಾಕಿದ್ಮೇಲೆ ಈ ತರ ಬರುತ್ತೆ. ಈ ತರ ಆದ್ಮೇಲೆ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ತೆಳಗಡೆ ಇಳಿಸ್ಕೊಂಡ್ಬಿಟ್ರೆ ಅವಳೆ ಬೀಜ ರೆಡಿ ಆಯ್ತು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಇದು ಹಾಗಿದ್ರ ಜೊತೆ ಒಂದು ಡ್ರೈ ಫ್ರೂಟ್ಸ್ ಉಂಡೆ ಅದು ಕೂಡ ತಗೋತಾ ಇದ್ದಾರೆ. ಹಾಗೆ ಜಸ್ಟ್ ಹೀಟ್ ಜಾಸ್ತಿ ಮೊಟ್ಟೆ ಆಯ್ತು, ಚಪಾತಿ ಈ ತರ ಐಟಮ್ಸ್ ನಾನು ಕೊಡ್ತಾ ಇದ್ದೀನಿ. ಸೊ ಇವಾಗ ಕೈ ತುಂಬಾನೇ ವಾಸಿ ಆಗ್ತಾ ಬಂತು. ಬಟ್ ವೇಟ್ ಏನು ಎತ್ತೋ ಹಾಗಿಲ್ಲ. ಅಟ್ಲೀಸ್ಟ್ ಇನ್ನ ಮಗು ಬರೋ ಅಷ್ಟರಲ್ಲಿ ಪ್ರವಿ ರೆಡಿ ಆಗ್ಬಿಡ್ತಾರೆ. ಸೊ ನಾನ್ ಕೂಡ ವೇಟ್ ಮಾಡ್ತಾ ಇದ್ದೀನಿ. ನಾನು ಇದನ್ನ ಪ್ರೆಗ್ನೆನ್ಸಿ ಇರೋರು ಕೂಡ ಕುಡಿಬಹುದು ಅಂತ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡ್ಕೊಂಡೆ. ಸೊ ತುಂಬಾ ಇದರಿಂದ ಬೆನಿಫಿಟ್ಸ್ ಇರೋದ್ರಿಂದ ನಾನು ಕೂಡ ತಗೋತಾ ಇದ್ದೀನಿ. ಸೊ ತುಂಬಾ ಒಳ್ಳೇದಂತೆ. ಅಟ್ಲೀಸ್ಟ್ ವೀಕ್ಲಿ ಥ್ರೈಸ್ ಆದ್ರೂ ನಾನು ಇದನ್ನ ತಗೋತಾ ಇದ್ದೀನಿ. ಇವಾಗ ನನಗೂ ಕೂಡ ಬ್ಯಾಕ್ ಪೇನ್ ಬಂದಿರೋದ್ರಿಂದ ಸೊ ಸ್ವಲ್ಪ ಕಡಿಮೆ ಆಗಿದೆ. ಲಾಸ್ಟ್ ಅಲ್ಲಿ ಈ ತರ ಗೀ ಸೇರಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಿಮಗೂ ಏನಾದರೂ ಬ್ಯಾಕ್ ಪೇನ್ ಅಥವಾ ಏನಾದರೂ ಮೈಕೈ ನೋವು, ಬೋನ್ ಏನಾದರೂ ವೀಕ್ ಇದ್ರೆ ಇದನ್ನ ಟ್ರೈ ಮಾಡ್ಬೋದು. ಇದಕ್ಕೆ ಆಲ್ಮಂಡ್ ಸೀಡ್ಸ್ ಕೂಡ ಅಂತಾರೆ. ಸೊ ಸರ್ಚ್ ಮಾಡಿ ನೀವು ಅಮೆಝಾನ್ ಅಲ್ಲಿ ಕೂಡ ತಗೋಬಹುದು. ನಂಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಸಿಯಾ ಹುಟ್ಟಿದ್ಮೇಲೆ ಗೊತ್ತಾಗಿರೋದು. ಸೊ ನೆಕ್ಸ್ಟ್ ಡೇ ಒಂದು ಸತ್ಯನಾರಾಯಣ ಪೂಜೆ ಕೂಡ ಇತ್ತು ಪ್ರವಿ ರಿಲೇಟಿವ್ದು. ಸೊ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಯಾವ ತರ ಊಟ ಮಾಡಿಸಿದ್ರು ಅಂದ್ರೆ ನೇಮೇ ಗೊತ್ತಿಲ್ಲ ಆ ತರದ ಐಟಮ್ಸ್ ಎಲ್ಲ ತಿನ್ಕೊಂಡ್ ಬಂದ್ವಿ. ಸೊ 26 ಐಟಮ್ಸ್ ನನ್ನ ಕೈಲಂತೂ ತಿನ್ನಕ್ಕೆ ಆಗಿಲ್ಲ. ಬನ್ನಿ ಒಂದೊಂದಾಗೆ ತೋರಿಸ್ತೀನಿ. ಇದು ಆಕ್ಚುಲಿ ಫ್ರೂಟ್ಸ್ ಇಂದ ಮಾಡಿರೋದು. ಹಾಗೆ ಸಿಯಾ ತಿಂತಿರೋದು ಬಂದು ಒಂಥರ ತುಂಬಾ ಚೆನ್ನಾಗಿತ್ತು. ಸ್ವೀಟ್ ಅಲ್ಲೇನೆ ಒಂದು 4-5 ಐಟಮ್ಸ್ ಇತ್ತು. ಹಾಗೆ ಪುಳಿಯೋಗರೆ ಮತ್ತೆ ಪಲಾವು ಸೇಮ್ ದೇವಸ್ಥಾನದಲ್ಲಿ ಕೊಡೋ ತರನೇ ಟೇಸ್ಟ್ ಆಗಿತ್ತು. ಇನ್ನು ವಡ ಮಾತ್ರ ಸಖತ್ತಾಗಿತ್ತು. ಅಷ್ಟು ಐಟಮ್ ಒಂದು ತುತ್ತು ತಿನ್ನೋಷ್ಟರಲ್ಲೇ ಸಾಕಾಗೋಯ್ತು ನನಗಂತೂ. ಇದು ಫ್ರೂಟ್ಸ್ ಇಂದ ಮಾಡಿರೋದು. ಇದು ಪನ್ನೀರು, ಹಾಗೆ ವಡ ಮತ್ತೆ ಹೋಳಿಗೆ ಕೂಡ ಇತ್ತು, ಪಲಾವು, ಹಾಗೆ ರಸಮ್ಮು, ಪಪ್ಪು, ಅನ್ನ ಅದೆಲ್ಲ ತಿನ್ನೋಷ್ಟರಲ್ಲಿ ನಂಗೆ ಸಾಕಾಗೋಯ್ತು. ಸೊ ದ್ರಾಕ್ಷಿ ಮತ್ತೆ ಪೊಮೊಗ್ರೆನೇಟ್ ಹಾಕ್ಬಿಟ್ಟು ಮಾಡಿರೋದು ಅದು ಚೆನ್ನಾಗಿತ್ತು. ಇದೆಲ್ಲ ನನಗಂತೂ ನೋಡಿ ಎಷ್ಟೊಂದು ಖಾಲಿ ಹಂಗೆ ಬಿಟ್ಟಿದ್ದೆ ನಾನು. ಹಾಗೆ ಇದು ಬಂದು ಮ್ಯಾಂಗೋ ಇಂದ ಮಾಡಿರೋದು, ಸಖತ್ತಾಗಿತ್ತು. ಲಾಸ್ಟ್ ಅಲ್ಲಿ ಐಸ್ ಕ್ರೀಮು ಬೀಡ ಕೂಡ ಇತ್ತು. ಸಿಯಾನ ಅಕ್ಕ ಕೂಡ ಬಂದಿದ್ರು ರಿಲೇಟಿವ್. ಸೊ ನೋಡಿದ್ರಲ್ಲ, ನಮ್ಮ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಹಾಗೆ ನಾನು ಹೇಳಿದ್ನಲ್ವ ಪ್ರವಿ ಮೊಳಕೆ ಕಟ್ಟಿರೋ ಕಾಲು ಆಲ್ಮಂಡ್ಸ್ ತಿಂತಾರಂತ, ಅದು ಈ ತರ. ಇದ್ರ ಜೊತೆ ನಾನು ಒಂದೊಂದು ಸಲಿ ಇದು ರಾಗಿ ಮಲ್ಟ್ ಕೂಡ ಮಾಡಿ ಕೊಡ್ತೀನಿ. ಸಿಯಾ ಡೈಲಿ ಕುಡಿಯೋದ್ರಿಂದ ಅವನಿಗೂ ಸಿಗ್ತಾ ಇದೆ.
ಅಟ್ಲೀಸ್ಟ್ ನಾನು ಈ ಪ್ರೆಗ್ನೆನ್ಸಿ ಜರ್ನಿ ಮುಗಿಯೋಷ್ಟರಲ್ಲಿ ಒಂದು 500 ಅಥವಾ 1000 ಸಬ್ಸ್ಕ್ರೈಬರ್ಸ್ನ ನಾನು ತಗೋಬೇಕು ಅಂತ ಆಸೆ ಪಟ್ಟಿದ್ದೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಬೈ ಬೈ. ಸಿ ಯು.